ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಬನ್ನಿ, ಈ ದಿನ ನಾವು ನಂದಿನಿ ಹಾಲಿನಿಂದ ದಪ್ಪ ಕೆನೆ ಹೇಗೆ ತೆಗೆಯೋದು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯಾರೊಬ್ಬರು ಕಮೆಂಟ್ ಮಾಡಿದರು ಡೀಟೇಲ್ ಆಗಿ ಹೇಳ್ಕೊಡಿ ಅಂತ. ಸೊ ನಾನಿಲ್ಲಿ ಫಸ್ಟಿಗೆ ಹಾಲು ತಂದಿರೋದನ್ನು ಈ ರೀತಿ ನಾನು ಇಡ್ತೀನಿ, ಅಂದರೆ ಕ್ವಿಕ್ ಚಿಲ್ಲಲ್ಲಿ ಇಟ್ಕೊಂಡಿರ್ತೀನಿ. ಯಾವಾಗ ಬೇಕು ಆವಾಗ ಯೂಸ್ ಮಾಡ್ತೀನಿ. ಅಂದರೆ ಆ ದಿನ ತಂದಿರೋ ಹಾಲನ್ನು ಆ ದಿನವೇ ಯೂಸ್ ಮಾಡ್ತೀನಿ, ಮತ್ತು ಅದ್ರ ಎಕ್ಸ್ಪೈರಿ ಡೇಟ್ ನೋಡ್ಕೋಬೇಕು ನಾವು. ಓಕೆ, ಮೊದಲಿಗೆ ಇಲ್ಲಿ ನೋಡಿ, ಇದನ್ನು ನಾನು ಒಡೆದ್ಬಿಟ್ಟು ಹಾಲು ಕಾಯಿಸುವ ಪಾತ್ರೆಗೆ, ನೀವು ಯಾವಾಗಲೂ ಒಂದೇ ಪಾತ್ರೆಯಲ್ಲಿ ಹಾಲನ್ನು ಕಾಯಿಸ್ಬೇಕಾಗುತ್ತೆ. ಪಾತ್ರೆ ಅದಕ್ಕೆ ಬೇರೆ ಬೇರೆ ಯೂಸ್ ಮಾಡಬಾರ್ದು. ಸೊ ನಾನು ಇದೇ ಪಾತ್ರೆಯಲ್ಲಿ ಯಾವಾಗಲೂ ಕಾಯಿಸೋದು. ಇದಕ್ಕೆ ನಾನು ಹಾಲನ್ನು ಹಾಕ್ಕೊಳ್ತೀನಿ. ಹಾಗೆಯೇ ಇದುವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ನೋಡಿ, ಈ ರೀತಿ ನಾನು ಹಾಲನ್ನು ಹಾಕ್ಕೊಂಡ್ಬಿಟ್ಟು ಕಾಯೋದಕ್ಕೆ ಇಡ್ತೀನಿ. ಇದರಲ್ಲಿ ನಾನು ಡೀಟೇಲಾಗಿ ಹೇಳಿದ್ದೀನಿ ಯಾವ ರೀತಿ ನಾನು ಮಾಡ್ತೀನಿ ಅಂತ ಹೇಳಿ. ನೀವು ಅದೇ ಥರ ಮಾಡಿ, ದಪ್ಪ ಕೆನೆ ಬರುತ್ತೆ ಖಂಡಿತವಾಗ್ಲೂ. ನೋಡಿ, ಈ ರೀತಿ ಹಾಲನ್ನು ಹಾಕಿದ ನಂತರ ನಾನು ಒಲೆ ಮೇಲೆ ಫಸ್ಟ್ ಸ್ಟವನ್ನು ಹಚ್ಚಿಬಿಟ್ಟು ಇಡ್ತೀನಿ. ಈಗ ಜೋರು ಉರಿ ಇದೆ ಅಲ್ವಾ, ಆ ಪಾತ್ರೆ ಇಟ್ಟ ನಂತರ ನಾನು ಫುಲ್ ಲೋ ಫ್ಲೇಮಲ್ಲಿ ಹಾಲನ್ನು ಕಾಯಿಸ್ತೀನಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಿಮಗೆ ದಪ್ಪ ಕೆನೆ ಬೇಕಂದರೆ ಸ್ವಲ್ಪ ಟೈಮ್ ಹಿಡಿಲೇಬೇಕು. ಜೋರು ಉರಿಲಿಟ್ಟರೆ ಕೆನೆ ಕಟ್ಟೋದಿಲ್ಲ, ದಪ್ಪ ಬರೋದಿಲ್ಲ. ಸೊ ಲೋ ಫ್ಲೇಮಲ್ಲೇ ಕಾಯಿಸಬೇಕು. ನೋಡಿ, ಈ ಥರ ಕಾಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಹೊತ್ತಿನ ನಂತರ ಈ ಥರ ಬರುತ್ತೆ. ನೋಡಿ, ಅಲ್ಲಿ ಎಲ್ಲೋ ಯಾಕಿದೆಯಪ್ಪ ಅಂದರೆ ನಾನು ಹಾಲು ತಂದಿಟ್ಟಿದ್ದೆ ಆಲ್ರೆಡಿ, ಕ್ವಿಕ್ ಚಿಲ್ಲಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಹಾಲು ಆಲ್ರೆಡಿ ಕೆನೆ ಕಟ್ಟೋದಕ್ಕೆ ಸ್ಟಾರ್ಟ್ ಆಗಿತ್ತು, ಹಸಿ ಹಾಲೇ ಇದು. ಈಗ ನಾವು ಕಾಯಿಸೋದ್ರಿಂದ ಬೇಗ ಚೆನ್ನಾಗಿ ಕೆನೆ ಬರುತ್ತೆ. ನೋಡಿ, ಕಾಣಿಸಿರ್ಬೋದು ನಿಮಗೆ, ಒಂದು ಲೇಯರ್ ಫಾರ್ಮ್ ಆಗ್ತಾ ಇದೆ ಮೇಲ್ಗಡೆ, ಬಬಲ್ಸ್ ಥರ ಬಂದು ಅದು ಕೆನೆ ಕಟ್ಟುತ್ತೆ. ನೋಡಿ, ನಾನು ಡೀಟೇಲಾಗಿ ಹತ್ತಿರದಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಕೆನೆ ಕಟ್ತಾ ಇದೆ. ಈಗ ಕೆನೆ ಕಟ್ಟುವಾಗ ನೀವು ಎಲ್ಲೂ ಹೋಗಬಾರ್ದು, ಹಾಲಿಟ್ಟು ಅಲ್ಲೇ ಇರಬೇಕು, ಉಕ್ಕೋದಕ್ಕೆ ಬಿಡಬಾರ್ದು. ನೋಡಿ, ಮೇಲೆ ಬರ್ತಾ ಇದೆ ಈಗ ಅಲ್ವಾ. ಈಗ ನಾನು ಸ್ಟವನ್ನು ಆಫ್ ಮಾಡ್ತೀನಿ. ಈಗ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇನ್ನೇನು ಉಕ್ಕಬೇಕು ಅನ್ನುವಾಗ ಆಫ್ ಮಾಡಿ. ಈಗ ಇಲ್ಲೇ ನೀವು ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಗ್ಯಾಸ್ ಮೇಲೆ. ಈಗ ನೋಡಿ, ತಣ್ಣಗಾಗಿದೆ. ನಂತರ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಬಂದಿರುತ್ತೆ. ನೋಡಿ, ಯಾವ ರೀತಿ ಬಬಲ್ಸ್ ಹಾಕಿದ್ರೆ ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಈ ರೀತಿ ಲೇಯರ್ ಆಗಿರುತ್ತೆ. ಉಕ್ಕೋದಕ್ಕೆ ಬಿಟ್ಬಿಟ್ರೆ ಮತ್ತೆ ನಿಮಗೆ ಕೆನೆ ಚೆನ್ನಾಗಿ ಸಿಗೋದಿಲ್ಲ. ನೋಡಿ, ಈ ಥರ ಆದ ನಂತರ ನಾನು ಇದನ್ನ ಮಾಮೂಲಿ ಫ್ರಿಜ್ನಲ್ಲಿ ಇಡ್ತಾ ಇದ್ದೀನಿ. ಬೇರೆ ಎಲ್ಲ ಇಡ್ತಿರಲ್ಲ, ಯಾವುದ್ರಲ್ಲೂ ನಾನು ಮೇಲುಗಡೆ ಎಲ್ಲೂ ಇರಲ್ಲ, ಮಾಮೂಲಿ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ನೋಡಿ, ಈ ಥರ ಇಟ್ಮೇಲೆ ಒಂದು 2 ಅವರ್ ಅಥವಾ 4 ಅವರ್ ಯಾವಾಗ ಆಗುತ್ತೋ ತೆಗೆದು ನೋಡಿದ್ರೆ ನಿಮಗೆ ಈ ರೀತಿ ದಪ್ಪ ಕೆನೆ ಹಿಂಗೆ ಬಂದಿರುತ್ತೆ. ನೋಡಿ ಯಾವ ಥರ ಇದೆ. ಕೈಲೇ ತೆಗಿಬೋದು, ನೀವು ಕೈ ಹಾಕಬೇಡಿ, ಯಾಕಂದರೆ ಹುಳಿ ಅಂಶ ಏನಾದ್ರು ಇದ್ದರೆ ಸರಿ ಆಗೋದಿಲ್ಲ. ಸೊ ನಾನು ಅದಕ್ಕೆ ಈ ರೀತಿ ಸ್ಪೂನಲ್ಲಿ ತೆಗೆದುಬಿಟ್ಟು ಒಂದು ಪಾತ್ರೆಯಲ್ಲಿ ಇದನ್ನು ನಾನು ಸ್ಟೋರ್ ಮಾಡ್ತೀನಿ. ನೋಡಿ, ಎಷ್ಟು ದಪ್ಪ ಬಂದಿದೆ ಅಲ್ವಾ ಕೆನೆ. ಇದೇ ಥರ ಬರುತ್ತೆ ನಾನು ಹೇಳಿರೋ ಮೆಥಡಲ್ಲೇ ನೀವು ಮಾಡಿದ್ರೆ. ಈ ರೀತಿ ನೀವು ಅದ್ರ ಮೇಲ್ಗಡೆ ಕೆನೆನ ತೆಗೆದುಬಿಟ್ಟು ಒಂದು ಪಾತ್ರೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನೀಟಾಗಿ ತಗೊಳ್ಳಿ. ಕಟ್ಟಾಗಿರುತ್ತೆ, ಆದರೂ ಅದು ದಪ್ಪವಾಗಿದೆ. ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಈ ರೀತಿ ಸ್ಟೋರ್ ಮಾಡ್ಕೊಳ್ಳಿ. ಓಕೆ, ಎಷ್ಟು ಬೇಕೋ ಅಷ್ಟು ಸ್ಟೋರ್ ಮಾಡಿಕೊಂಡು ನಿಮಗೆ ಅನ್ನಿಸ್ದಾಗ ಅದನ್ನು ನಾನು ಮಿಕ್ಸಿಗೆ ಹಾಕಿಬಿಟ್ಟು ಅಥವಾ ಬ್ಲೆಂಡರಲ್ಲೋ ಅದನ್ನ ಬ್ಲೆಂಡ್ ಮಾಡಿದ್ರೆ ಬೆಣ್ಣೆ ತೆಗಿಬೋದು. ಅದನ್ನು ಸಹ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ತೋರಿಸ್ತೀನಿ. ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೆ, ಅದರಲ್ಲಿ ನಾನು ಮೊಸರನ್ನು ಹಾಕಿ ಇಡ್ತಿದ್ದೆ ಕೆನೆ ಜೊತೆಗೆ. ಇದರಲ್ಲಿ ಬರೀ ಕೆನೆಯನ್ನು ನಾನು ಕೆನೆಯಲ್ಲೇ ಹೇಗೆ ಬೆಣ್ಣೆ ತೆಗೆಯೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನೋಡಿದ್ರಲ್ವಾ, ನೀವು ಸಹ ಇದೇ ಥರ ಕೆನೆಯನ್ನು ತೆಗೀರಿ ಅಂತ ಹೇಳ್ತಾ ಮುಂದಿನ ಒಂದು ವೀಡಿಯೋದಲ್ಲಿ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.